ಇವತ್ತು ವಿಶ್ವ ತೆಂಗಿನಕಾಯಿಯ ದಿನ. ಹಾಗೆ ಇವತ್ತು ತೆಂಗಿನಕಾಯಿಯ ಒಂದು ಸ್ಪೆಷಲಾಗಿ ಏನಾದರೂ ಮಾಡುವ ಅಂತ ಹೇಳಿಕೊಂಡು ಇವತ್ತು ನಾನು ತೆಂಗಿನಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ಹಾಗೂ ಆರೋಗ್ಯಕರವಾದ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಿಹಿ ಕುಂಬಳವನ್ನು ಸಾಂಬಾರಿಗೆ ಉಪಯೋಗಿಸ್ತೇವೆ, ಆದರೆ ಅದರ ತಿರುಳನ್ನು ನಾವು ಯಾವತ್ತೂ ಬಿಸಾಡ್ತೇವೆ. ಅದರಿಂದ ತಂಬಳಿ ಅಥವಾ ಚಟ್ನಿಯನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ಇವತ್ತು ನಾನು ತೆಂಗಿನಕಾಯಿಯನ್ನೇ ಪ್ರಧಾನವಾಗಿ ಉಪಯೋಗಿಸೋ ಕಾರಣ ಇದರ ತಿರುಳನ್ನು ಉಪಯೋಗಿಸಿಕೊಂಡು ಚಟ್ನಿ ಮಾಡಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾವು ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ತೆಂಗಿನಕಾಯಿ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ತುಂಬ ರುಚಿಯಾಗಿ ಹಾಗೂ ಸೈಡ್ ಡಿಶ್ಶಿನ ಪಲ್ಯದ ಬದಲಿಗೆ ಇದನ್ನು ನೀವು ಊಟಕ್ಕೆ ಅಥವಾ ದೋಸೆ ಜೊತೆ ಉಪಯೋಗಿಸಿಕೊಳ್ಬೋದು. ಇದಕ್ಕೆ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಖಾರಕ್ಕೆ ಬೇಕಾದಷ್ಟು ಮೆಣಸು, ಬ್ಯಾಡಗಿ ಮೆಣಸು, ನಾನೊಂದು 6 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 2 ದಂಡಿನಷ್ಟು ಕರಿಬೇವು ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಸಣ್ಣ ತುಂಡು ಇಂಗು, 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಮೆಣಸು ಹಾಗೂ ಕರಿಬೇವು ಒಂದು ಸ್ವಲ್ಪ ಫ್ರೈ ಆಗುವವರೆಗೆ ಅದನ್ನು ಮೊದಲಿಗೆ ಫ್ರೈ ಮಾಡಿಕೊಳ್ಳುವ ಒಂದು ನಿಮಿಷ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹುರುಳಿಕಾಳು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇವಿಷ್ಟನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಇವಿಷ್ಟನ್ನು ಹಾಕ್ಕೊಂಡು ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಸರಿಯಾಗಿ ಕೆಂಪಾಗಬೇಕು, ಹುರುಳಿಕಾಳು ಸರಿಯಾಗಿ ಸಿಡಿಲಿಕ್ಕೆ ಶುರು ಆಗಬೇಕು. ಅಲ್ಲಿವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ. ತುಂಬ ದೊಡ್ಡ ಉರಿಯಲ್ಲಿ ಮಾಡಲಿಕ್ಕೆ ಹೋದರೆ ಸೀದು ಹೋಗ್ತದೆ, ಸರಿಯಾಗಿ ಫ್ರೈ ಆಗೋದಿಲ್ಲ. ಹಾಗೆ ಮೆಣಸು ಕೂಡ ಸರಿಯಾಗಿ ಗರಿ ಆಗಬೇಕು, ಇಲ್ಲದಿದ್ದರೆ ಅದು ರುಚಿ ಬರುವುದಿಲ್ಲ. ಅದಕ್ಕೆ ಮಸಾಲೆ ಹುರಿದು ರೆಡಿ ಆಯಿತು. ಇದೀಗ ತಣ್ಣಗಾಗಲಿ. ಇನ್ನೊಂದು ಪಾತ್ರೆಯಲ್ಲಿ 1 ಲೋಟ ನೀರಿಟ್ಟು ಸಿಹಿ ಗುಂಬಳವನ್ನು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದರ ತಿರುಳು ತೆಗೆದಿದ್ದೇವೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಕುದಿಯುವ ನೀರಲ್ಲಿ ಕುದಿಸಿ. ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ 5 ನಿಮಿಷ ಕುದಿದ್ರೆ ಸಾಕಾಗ್ತದೆ. ಮುಚ್ಚಳ ಮುಚ್ಚಿ ಅದನ್ನು ಕುದಿಲಿಕ್ಕೆ ಬಿಡಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಇದಕ್ಕೆ ಹಾಕೋದ್ರಿಂದ ಹೋಳಿಗೆ ಚೆನ್ನಾಗಿ ಎಳ್ಕೊಳ್ತದೆ. ಈಗ ನಾವು ಮಿಕ್ಸಿ ಜಾರಿಗೆ ಕಾಯಿಯನ್ನು ಹಾಕ್ಕೊಂಡು 1 ಕಾಯಿಯನ್ನು ಪೂರ್ತಿಯಾಗಿ ಹಾಕಿಕೊಳ್ತಾ ಇದ್ದೇನೆ ನಾನು. ಅದನ್ನು ಕಾಯಿ ತುರಿದದನ್ನು ಪೂರ್ತಿಯಾಗಿ ಹಾಕ್ಕೊಂಡು ನಾವು ಮಸಾಲೆಯನ್ನು ಹುರಿದಿಟ್ಟಿದ್ದೇವೆ, ಅದು ತಣ್ಣಗಾಗಿದೆ. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮೊದಲಿಗೆ ತರಿತರಿಯಾಗಿ ರುಬ್ಬಿಕೊಳ್ತೇನೆ. ಅದನ್ನು ತರಿತರಿಯಾಗಿ ರುಬ್ಬಿಕೊಳ್ಳೋದ್ರಿಂದ, ಯಾಕೆಂದರೆ ನಾವು ಒಂದು ಸತಿ ಅದನ್ನು ಬೇಯಿಸಿದ್ದನ್ನು ಹಾಕಿದರೆ ಇದು ಸರಿಯಾಗಿ ಹುಡಿ ಆಗೋದಿಲ್ಲ. ಅದಕ್ಕೆ ಇದನ್ನು ಫಸ್ಟಿಗೆ ಹುಡಿ ಮಾಡಿಕೊಂಡು ನಂತರ ಬೇಯಿಸಿದ ಸಾಮಗ್ರಿಗಳನ್ನು ಹಾಕಿಕೊಳ್ಳುವ. ಮೊದಲಿಗೆ ಹುಡಿ ಮಾಡುವಾಗ ಅದಕ್ಕೆ ನೀರೇನು ಸೇರಿಸ್ಕೊಳ್ಬೇಡಿ, ಫಸ್ಟಿಗೆ ಹಾಗೇ ಹುಡಿ ಮಾಡಿಕೊಳ್ಳಿ. ಕುಡ್ಡು ಅಂದರೆ ಹುರುಳಿ ನಿಮಗೆ ಸರಿಯಾಗಿ ಹುಡಿ ಆಗೋದಿಲ್ಲ. ಅದಕ್ಕೆ ಫಸ್ಟಿಗೆ ಅದನ್ನು ಹುಡಿ ಮಾಡಿಕೊಂಡು ಇದಕ್ಕೆ ಈಗ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಾವು ಉಪ್ಪು ಅಲ್ಲಿ ಆಗ ಬೇಯುವಾಗ ಹಾಕ್ಕೊಂಡಿದ್ದೇವೆ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಈಗ ನೋಡಿ, ಅರ್ಧ ಕಪ್ಪಷ್ಟು ನೀರು, ಜಾಸ್ತಿ ನೀರೇನು ಬೇಡ. ಚಟ್ನಿ ಮಾಡೋ ಕಾರಣ ನಮಗೆ ಸಾಂಬಾರಿನಾಗೆ ರುಬ್ಲಿಕ್ಕೆ ಏನಿಲ್ಲ, ಇದು ತರಿ ಆದರೆ ಸಾಕು. ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಎಲ್ಲವನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಪುನಃ ಇದನ್ನು 1 ರಿಂದ 2 ನಿಮಿಷ ರುಬ್ಬಿಕೊಳ್ಬೇಕು. ನಂತರ ಇದಕ್ಕೆ ಬೇಯಿಸಿ ಇಟ್ಟಂತಹ ಸಿಹಿ ಗುಂಬಳದ ತಿರುಳನ್ನು ಹಾಕಿಕೊಂಡು ಸರಿಯಾಗಿ ಉದ್ದು, ಕಡಲೆಬೇಳೆ ಹಾಗೂ ಹುರುಳಿಕಾಳು ಹುಡಿಯಾಗಿದೆ ನೋಡ್ಕೊಂಡು ನಂತರವೇ ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ತರಿ ಆದರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಸಿಹಿ ಕುಂಬಳದ ತಿರುಳಿನ ಚಟ್ನಿ ರೆಡಿ ಆಯಿತು. ಇದನ್ನೀಗ ಒಂದು ಪಾತ್ರೆಗೆ, ಅಂದರೆ ನಾನಿವತ್ತು ತೆಂಗಿನಕಾಯಿ ಡೇ ಆದ ಕಾರಣ ಅದನ್ನು ಗೆರಟೆಗೆ ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೊಂದು ಸಣ್ಣ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಹೆಚ್ಚಿನ ಮಸಾಲೆ ಏನು ಹಾಕಲಿಕ್ಕಿಲ್ಲ. ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ ಕರಿಬೇವು, ಸಾಸಿವೆ ಹಾಗೂ ಮೆಣಸನ್ನು ಹಾಕ್ಕೊಂಡು ಸರಿಯಾಗಿ ಸಾಸಿವೆ ಸಿಡಿದ ನಂತರ ಅದನ್ನು ಚಟ್ನಿಗೆ ಸೇರಿಸ್ಕೊಂಡ್ರೆ ನಮ್ಮ ರುಚಿಯಾದ ಚಟ್ನಿ ಕೂಡ ರೆಡಿ ಆಯಿತು. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆಯೇ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಿಕೊಳ್ಬೋದು. ಬೆಳಗಿಂದ ರಾತ್ರಿವರೆಗೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದನ್ನು ಒಮ್ಮೆ ಉಪಯೋಗಿಸಿದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನಾವು ಇದನ್ನು ಬೇಯಿಸೋದಿಲ್ಲ ಅಥವಾ ಕುದಿಸೋದಿಲ್ಲ, ಹಾಗಾಗಿ ಹೊರಗೆ ಇಟ್ಟರೆ ಹಾಳಾಗ್ತದೆ. ಒಂದು ಉಪಯೋಗ ಬೆಳಗಿನ ದೋಸೆಗಾದರೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ.
ಧನ್ಯವಾದಗಳು.